ನಮ್ಮ ಅಪ್ಪ ನಂಗೆ ಯಾವಾಗ್ಲೂ ಬೈಯೋದು, ಬರೀ ಶೋಕಿ ಮಾಡ್ತಾ ಇದೀಯಾ, ಆ ಮನೆ ಮಠ ಏನು ನೋಡಲ್ಲ, ಅಪ್ಪಂಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ಯಾ ಹಂಗೆ ಹೆಂಗೆ ಅಂತ ಯಾವಾಗ್ಲೂ ಹೇಳ್ತಾ ಇತ್ತು. ಇವತ್ತು ಈ ಹೊಸ್ತಾಗಿ ರೆಡಿ ಆಗಿರೋ ಲೂನನೇ ನಮ್ಮ ಅಪ್ಪಂಗೆ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ. ವಾರೆ ವಾಸಂತು ಬಿರಿಯಾನಿ ತುತ್ತು ಬಾಯಿಗೆ ಬಿತ್ತು. ಅಪ್ಪ ನಾಗೇಶಪ್ಪನ್ ಕರೆದ್ರೆ ಅವ್ರ ಹೆಂಡತಿ ಆಗಿ ತಿರ್ಗ್ತಾವಳೆ, ನಾಗೇಶಪ್ಪನ್ ಕರಿ. ನನ್ನ ಹತ್ರ ಬೇಡ ಬಾಸ್. ನಾವು ಸ್ನಾನ ಕೂತಿರೋ ಪರವಾಗಿಲ್ಲ, ಹಂಗೆ ಎದ್ದೀಚಕ್ ಬರೋ ಕೇಳು. ಅಯ್ಯ ಮನೆ ನನ್ನ ಮಗನೇ, ಬೇಗ ಕರಿ, ಒಂದ್ ವಿಡಿಯೋ ಮಾಡ್ಬೇಕಿದ್ ಬೇಗ ಕರಿಯ ಮಾಮ. ಅಯ್ಯೋ ನಮ್ಮಪ್ಪ ಯಾವಾಗ್ಲೂ ಬೈತಿತ್ ಕಣ, ನಮ್ಗೆ ಏನ್ ಮಾಡ್ತೀಯಾ, ಬರೀ ನೀ ತಗೋತಾ ಇದೀಯ, ಗಾಡಿಗಳು ತಗೋತಾ ಇದೀಯ, ಶೋಕಿ ಮಾಡ್ತಾ ಇದೆಯಾ ಅಂತ. ಅದಕ್ಕೆ ನಮ್ಮ ಅಪ್ಪಂಗ್ ಒಂದ್ ಲೂನಾ ಗಾಡಿ ಇವತ್ತು ಡೆಡಿಕೇಟ್ ಮಾಡ್ಬಿಡ್ತೀನಿ. ನೋಡಿ ಖುಷಿ ಆಗ್ಬಿಡ್ಬೇಕು ನಮ್ಮಪ್ಪ ಏನಂತದ ಗೊತ್ತಾ ನಿನ್ಗೆ ಕಣಪ್ಪ ಈ ಗಾಡಿ ಅಂತಂದ್ರೆ, ಹೋಗ ಬಡದೆ, ನಾನ್ ಈ ಗಾಡಿ ಓಡಿಸ್ಬೇಕಾದ್ರೆ ನೀನ್ ಹುಟ್ಟೆ ಇರ್ಲಿಲ್ಲ ನನ್ ಮಗ್ನೆ ಅಂತ ನಮ್ಮ ಅಪ್ಪ ನಂಗೆ ಬೈತದೆ. ಆದ್ರೂ ಪರವಾಗಿಲ್ಲ, ಈ ಗಾಡಿ ನಮ್ಮ ಅಪ್ಪಂಗೆ ಡೆಡಿಕೇಟ್ ಮಾಡ್ತೀನಿ. ಇದೇ ತರ ಇಲ್ಲಿ ನಿಲ್ಸ್ಬಿಟ್ಟು, ಈ ಗಾಡಿ ನೋಡಿದ್ಮೇಲೆ ನೀವು ಅಕೌಂಟ್ ಫಾಲೋ ಮಾಡಿಲ್ವಲ್ಲ ಅಂದಿದ್ದಕ್ಕೆ 100K ಕಂಪ್ಲೀಟ್ ಮಾಡಿಸ್ಬಿಟ್ಟಿದ್ರು. ಇವಾಗ ನಮ್ಮ ಅಪ್ಪನ್ ಡೆಡಿಕೇಟ್ ಮಾಡ್ತಾ ಇದೀನಿ, 200K ಕಂಪ್ಲೀಟ್ ಮಾಡಿಸ್ತಾರೆ. ಈಗ ಗೊತ್ತಾಯ್ತು. ಅಪ್ಪ ಕೆಳಗಡೆ ಮಿಸ್ಟರ್ ನಾಗೇಶ್, ಇನ್ನು ಎಷ್ಟೊತ್ತಾಗುತ್ತೆ? 5 ಮಿನಿಟ್. ಹೋಗಮ್ಮ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ಗಾಡಿನ ನಮ್ಮ ಅಪ್ಪಂಗೆ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ನಮ್ಮ ಅಪ್ಪ ಸ್ನಾನ ಮಾಡ್ತಾ ಇತ್ತಂತೆ, ಎಷ್ಟು ಹೇಳಿದ್ರು ಕೆಳಗ್ ಬರ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ನಮ್ಮ ಅಪ್ಪಂಗೆ ತೋರಿಸ್ಬಿಟ್ಟು. ಈಗ ಅಕೌಂಟ್ ಫಾಲೋ ಮಾಡ್ಕೊಳ್ರಪ್ಪ, ನೆಕ್ಸ್ಟ್ ವಿಡಿಯೋ ನೀಟಾಗಿ ಚೆನ್ನಾಗಿ ಮಾಡೋಣ. ನೀವು ಅಕೌಂಟ್ ಜಾಸ್ತಿ ಫಾಲೋ ಮಾಡಿದ್ರೆ ನಮಗೂ ಎಂಕರೇಜ್ ಸಿಗೋದು. ಈ ಗಾಡಿನ ನಮ್ಮ ಅಪ್ಪಂಗೆ ಡೆಡಿಕೇಟ್ ಮಾಡಲಾ ಬೇಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.